ಇನ್ನು ಇದರ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಯಡಿಯೂರಪ್ಪನವರು ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ನಾಯಕರನ್ನ ಸನ್ನದ್ಧಗೊಳಿಸುವುದಕ್ಕೆ ಬಿಎಸ್ವೈ ಮುಂದಾಗಿದ್ದಾರೆ. 3 ತಂಡಗಳನ್ನು ರಚಿಸಿ ಸರ್ಕಾರದ ವಿರುದ್ಧ ಹೋರಾಟ ಸಂಘಟಿಸುವುದಕ್ಕೆ ಮುಂದಾಗಿದ್ದಾರೆ. ಜುಲೈ 1ರಿಂದ ರಾಜ್ಯದಲ್ಲಿ ಹೋರಾಟ ಮಾಡುವುದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವುದಕ್ಕೂ ಕೂಡ ಯತ್ನಿಸಲಾಗ್ತಾ ಇದೆ. ರಾಜ್ಯಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಬಂದು ಹೋದ ನಂತರ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಈಶ್ವರಪ್ಪನವರನ್ನ ಪಕ್ಷಕ್ಕೆ ಕರೆತರಬೇಕು ಅಂತ ಮಾತುಕತೆ ಆಯಿತು. ಜೊತೆಗೆ ಯಾರೆಲ್ಲ ಅಸಮಾಧಾನಿತರು ಪಕ್ಷ ತೊರೆದು ಹೋಗಿದ್ದಾರೋ ಅವರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಬರಮಾಡಿಕೊಳ್ಳಬೇಕು ಅನ್ನೋ ಪ್ಲಾನ್ ಕೂಡ ಆಯಿತು. ಹಾಗಾಗಿ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಚೇಂಜಸ್ ಆಗ್ತಾ ಇದೆ. ಒಂದು 2-2.5 ವರ್ಷಗಳಲ್ಲಿ ವಿರೋಧ ಪಕ್ಷವಾಗಿ ಈಗಾಗಲೇ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಸ್ವಲ್ಪ ಲೂಪೋಲ್ಸ್ ಇತ್ತು, ವಿರೋಧಗಳಿದ್ವು, ಪಕ್ಷದ ಒಳಗಡೆ ಆಂತರಿಕವಾಗಿ ವಿರೋಧಾಭಾಸಗಳಿದ್ವು. 2 ಟೀಮ್ ಆಗಿತ್ತು. ಯತ್ನಾಳ್ ಅವರ ಒಂದು ಟೀಮ್ ಆಗಿತ್ತು, ಅದು ಉಚ್ಚಾಟನೆ ಆಯಿತು. ಅದರ ನಂತರ ಇನ್ನೊಂದಷ್ಟು ಜನ ಬಿಜೆಪಿಯ ಒಳಗಡೆ ನಿಂತುಕೊಂಡೇ ಬಿಜೆಪಿಯ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು. ಇದೆಲ್ಲವನ್ನ ಬಗೆಹರಿಸೋದಕ್ಕೆ ನೇರವಾಗಿ ಖುದ್ದಾಗಿ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರೇ ಇಳಿದಿದ್ದಾರೆ. ಹಾಗಾಗಿ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡುವುದಕ್ಕೆ ಈಗ ಪ್ಲಾನ್ ಆಗಿದೆಯಂತೆ. ಸದನದ ಒಳಗೆ ಹೊರಗೆ ಹೋರಾಟ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಬಿಜೆಪಿಗೆ ಈಗ ಅಸ್ತ್ರ ಇದೆ. ಈ ಹಿಂದೆ ಅಸ್ತ್ರ ಇರಲಿಲ್ಲ, ಈಗ ಬೇಕಾದಷ್ಟು ಅಸ್ತ್ರ ಇದೆ. ಸುಮಾರು 2-2.5 ವರ್ಷದಲ್ಲಿ ಮೂಡಾ ಹಗರಣವನ್ನು ಬಿಟ್ಟರೆ ಬಿಜೆಪಿ ಕೈಯಲ್ಲಿ ಅಥವಾ ವಿರೋಧ ಪಕ್ಷದ ಕೈಯಲ್ಲಿ ಪ್ರಬಲ ಅಸ್ತ್ರ ಅಂತ ಯಾವುದೂ ಇರಲಿಲ್ಲ. ಆದರೆ ಈಗ ಬೇಕಾದಷ್ಟು ಅಸ್ತ್ರಗಳಿದ್ದಾವೆ. ಕಾಂಗ್ರೆಸ್ ಆ ಅಸ್ತ್ರಗಳನ್ನು ವಿರೋಧ ಪಕ್ಷಕ್ಕೆ ಕೊಟ್ಟಿದೆ. ಆದರೆ ಅದನ್ನು ಬಿಜೆಪಿ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ವಿಫಲವಾಗಿದೆ. ಯಾರು ಮಾಡ್ತಾ ಇರೋದು ಆರೋಪವನ್ನು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ? ಸರ್ಕಾರದ ಶಾಸಕರೇ ಹೇಳ್ತಾ ಇದ್ದಾರೆ, ಆ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ. ಅದನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವುದಕ್ಕೆ, ಹೋರಾಟ ಸಂಘಟಿಸುವುದಕ್ಕೆ ಬಿಎಸ್ವೈ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.